ಇವರಿಗೆ ಮಾನ ಮರ್ಯಾದಿಲ್ಲ ಸರ್ಕಾರಕ್ಕೆ. ಏನಕ್ಕೆ ಸಚಿವ ಇದ್ದಾನೆ, ಮಿನಿಸ್ಟ್ರಿ ಆಫ್ ಕಲ್ಚರ್ ಸಚಿವ ಶಿವರಾಜ್ ತಂಗಡಿಗೆ ನೀವೆಲ್ಲರೂ ನೋಡ್ತೀರಾ, ಅಲ್ಲೋಗಿ ಶುಭವಾಗಲಿ ಅಂತ ಬರೀಬೇಕಾದ್ರೆ ಯಾವ ಬರಿಬೇಕು ಅಂತ ಗೊತ್ತಿಲ್ಲ, ಇಂಥವನ್ನ ಕರ್ಕೊಂಡೋಗಿ ಮಿನಿಸ್ಟ್ರಿ ಆಫ್ ಕಲ್ಚರ್ ಕೂರಿಸ್ತೀರಾ. ಇಂಥ ದರಿದ್ರ ಸರ್ಕಾರಗಳಿರೋದ್ರಿಂದನೇ ಇವತ್ತು ಈ ರೀತಿ ಆಗ್ತಿರುವಂಥದ್ದು. ಆ ಕಾರಣಕ್ಕೆ ವಿದ್ಯಾರ್ಥಿಗಳ ಕನ್ಸರ್ನ್ ಏನಿದೆ ಅದನ್ನು ಆದಷ್ಟು ಬೇಗ ಅಡ್ರೆಸ್ ಮಾಡಬೇಕು. ನಾನಿಲ್ಲಿ ಯಾವುದೋ ಎಕ್ಸಾಮು ನೋಟಿಫಿಕೇಶನ್ ಏನು ಹೇಳ್ತಿಲ್ಲ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಬಟ್ ಇಲ್ಲಿ ನಾನು ಮಾತಾಡೋದೇನು ಅಂದರೆ, ಈ ಕನ್ನಡಕ್ಕೆ ಇಷ್ಟು ಅನ್ಯಾಯ ಆಗಿದೆಯಲ್ಲ, ಈ ಕನ್ನಡಕ್ಕಾಗಿರೋಂಥ ಅವಮಾನನ ಸರಿಪಡಿಸೋದು ನೀವೇನು ಮಾಡಿದ್ರಿ? ಕರ್ನಾಟಕ ಲೋಕಸೇವಾ ಆಯೋಗದ ಅನ್ನೋದಕ್ಕಿಂತನೂ ಕರ್ನಾಟಕ ಲೋಕಸೇವಾ ಆಯೋಗ ಅನ್ನೋದು ಒಳ್ಳೆಯದು. ಇದನ್ನು ಯಾಕಂದರೆ ಇದು ಸ್ಟಾರ್ಟ್ ಆಗುತ್ತವಿಂದನೂ ಇದರಲ್ಲಿ ನ್ಯೂನತೆಗಳು ತುಂಬ ಇದ್ದಾವೆ. ಇವಾಗಿಂದಲ್ಲ, ಅದು ತುಂಬ ವರ್ಷಗಳಿಂದನೂ ಇದೆ. ನೀವು 2011ರಿಂದ ತೊಗೊಳ್ಳಿ, 2017 ತೊಗೊಳ್ಳಿ, ಇವಾಗ ತೊಗೊಳ್ಳಿ, ಅದು ಯಾವುದಾದ್ರೂ KS ಎಕ್ಸಾಮ್ನ ನೆಟ್ಟಿಗೆ ಮಾಡಿದ್ದಾರೆ ಅಂತ ಹೇಳಿಬಿಡಿ. ಅವರು ಒಂದು ನೋಟಿಫಿಕೇಷನ್ ಸ್ಟಾರ್ಟ್ ಮಾಡುತ್ತವಿಂದ ಹಿಡಿದು ಅಟ್ ಎಂಡ್ ಏನೋ ಇಂಟರ್ವ್ಯೂವರೆಗೂ ಕೂಡ ಅವ್ರದ್ದು ಲೋಪಸೇವೆನೇ. ಅದು ಯಾವುದು ಕೂಡ ಅವರು ಕರೆಕ್ಟಾಗಿ ಮಾಡಿಲ್ಲ. ಒಂದು ಇವಾಗ ಅಡ್ಮಿನಿಸ್ಟ್ರೇಷನ್ ನಡೀತಾ ಇರೋದು ಅಷ್ಟೇ ಆಗಿದೆ. ನೀವು ಯಾರಿಗಾದ್ರು ಫೋನ್ ಮಾಡಿ, ಯಾವುದೋ KPSCಗಳು ಫೋನ್ ಮಾಡಿ, ಅವರು ಒಂದು ಏನೋ ಎನ್ಕ್ವೈರಿಯಿಂದ ಹಿಡಿದು ಅವನೇ ಹೇಳ್ಬಿಡ್ತಾನೆ, ನಿಮ್ದಾಗತ್ತೆ, ನಿಮ್ದಾಗಲ್ಲ, ನಿಮ್ಮದೇನು ಅಂತ ಅವನೇ ಹೇಳೋದು. ನೀವು ಸೆಕ್ರೆಟ್ರಿಯವ್ರಿಗೆ ಹೋಗಲೇಬೇಡಿ. ಇನ್ನು CM ಅವ್ರಿಗೆ ಹತ್ರ ಹೋಗ್ತೀರಾ? ಇಲ್ಲ, ಅವರು ಕೂಡ ಸೆಕ್ರೆಟ್ರಿನೇ. ನಿಮ್ದಾಗಲ್ಲ ಬಿಡಿ, ನೀವು ಫಸ್ಟೇ ಬರಬೇಕಾಗಿತ್ತು, ಇವಾಗ ಆಲ್ರೆಡಿ ರಿಸಲ್ಟ್ ಬಿಟ್ಬಿಟ್ಟಿದ್ದಾರೆ ಅಂತ. ಇವರ ಇಂಟೆನ್ಷನ್ ಏನಂತ ಹೇಳಿದ್ರೆ, ಇವರು ವಾರ್ಡನ್ನೇ ತುಂಬಿಸ್ಕೊಳ್ತಾ ಇದ್ದಾರೆ ಎಲ್ಲನೂ. ಇವರು ಸಣ್ಣ ಸಣ್ಣ ಪುಟ್ಟದಕ್ಕೆ ಎಲ್ಲನೂ ಫ್ರೆಶ್ ನೋಟ್ ಬಿಡ್ತಿದ್ದಾರೆ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ, ಇವಾಗ ನಮ್ಮವರು ಸ್ನೇಹಿತರು ಹೇಳಿದ್ರು ಏನೋ ಪೆನ್ ಚೇಂಜ್ ಮಾಡಿ ಅಂತ. ಇವರು ವ್ಯವಸ್ಥೆ ಚೇಂಜ್ ಮಾಡ್ತಾಯಿಲ್ಲ. ಬ್ಲ್ಯಾಕ್ ಪೆನ್ನಿಂದ ಬ್ಲೂ ಪೆನ್ ಚೇಂಜ್ ಮಾಡ್ಕೊಳ್ಳಿ, ಆಮೇಲೆ ನೀವು ಡ್ರೆಸ್ ಕೋಡ್ ಹಾಕೊಂಬನ್ನಿ. ಇದನ್ನು ಫಾರ್ಮಾಲಿಟಿ ಮಾಡ್ತಾರೆ. ನಾವು ನಿಯತ್ತಾಗಿ ಎಕ್ಸಾಮ್ ಕೊಡಲ್ಲ, ನಿಯತ್ತಾಗೆ ಏನೋ ಪ್ರಾಮಾಣಿಕವಾಗಿ ಪ್ರಶ್ನೆ ಪತ್ರಿಕೆಗಳು ರೆಡಿ ಮಾಡಲ್ಲ. ಸಿಂಪಲ್ಲಾಗಿ ಹೇಳ್ತೀನಿ, ಒಂದು ಇಂಗ್ಲೀಷಲ್ಲಿ ಎಕ್ಸ್ಪೋರ್ಟ್ ಅನ್ನೋದನ್ನು ಕನ್ನಡದಲ್ಲಿ ಏನಂತ ಹೇಳ್ತಾರೆ? ಅಲ್ಲ, ಸೊ ಎಕ್ಸ್ಪೋರ್ಟ್ನ ರಫ್ತು ಅಂತಾರೆ. ಇವರು ಆಮದು ಅಂತ ಕರೆದ್ರೆ ನಾವೇನಂತ ಓದಬೇಕು? ಹೋಗ್ರಿ, 2 ಅವರ್ ಇರದೆ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಲಿಕ್ಕೆ, ಒಂದು ಪ್ರಶ್ನೆನ ಅಟೆಂಡ್ ಮಾಡಲಿಕ್ಕೆ ನಮ್ಮ ಹತ್ರ ಇರೋದು 120 ಸೆಕೆಂಡ್ ಅಷ್ಟೇ. ಸೊ ಅವ್ರೇನು ಹೇಳ್ತಾರೆ ಅಂದರೆ, ಕನ್ನಡದಲ್ಲಿ ಅರ್ಥ ಆಗಿಲ್ಲ ಅಂದರೆ ನೀವು ಇಂಗ್ಲೀಷಲ್ಲಿ ಓದ್ಕೊಳ್ಳಿ ಅಂತಾರೆ. ಇಂಗ್ಲೀಷಲ್ಲಿ ಯಾರು ಫಸ್ಟ್ ಸ್ಟಾರ್ಟ್ ಮಾಡಿರ್ತಾರೆ ಅಟ್ ಎಂಡ್ವರೆಗೂ ಕೂಡ ಇಂಗ್ಲೀಷ್ನಲ್ಲೇ ಓದ್ತಾನೆ. ನಾವು ಕನ್ನಡದಲ್ಲಿ ಓದೋದು ಸ್ಟಾರ್ಟ್ ಮಾಡಿದ್ರೆ ಅವ್ರು ಕನ್ನಡದಲ್ಲೇ ಮಾಡ್ತೀವಿ. ಟೈಮ್ ಕನ್ಸ್ಯೂಮ್ ಆಗುತ್ತೆ. ಏನಕ್ಕೆ ಹೋಗ್ತಾರೆ? ಕನ್ನಡ ಪರ್ಫೆಕ್ಟ್ ಇದೆ ಅಂತ ಹೌದು. ಈಗ ಆರ್ಟಿಕಲ್ ಏನು ಹೇಳುತ್ತೆ? ಸಮಾನತೆ ಅಂತ ಹೇಳುತ್ತೆ. ಎಲ್ಲರಿಗೂ ಸಂವಿಧಾನ ಏನು ಹೇಳುತ್ತೆ? ನಮಗೆ ಸಮಾನತೆ, ನಿಮ್ಮೆಲ್ಲರಿಗೂ ಕೂಡ ಈಕ್ವಲ್ ಅಪ್ಪ ಅಂತ. ಕನ್ನಡ ಅಭ್ಯರ್ಥಿಗಳಿಗೆ ಇಲ್ಲಿ ಸಮಾನತೆ ಇಲ್ಲ. ನೋಡಪ್ಪ, ನೀವು ಕನ್ನಡದಲ್ಲಿ ಓದಿದೆಯಾ, ನೀನು ದುರದೃಷ್ಟವಾಗಿ ನೀವು ಪಾಪ ಮಾಡಿದ್ದೀರಾ. ಗ್ರಾಮೀಣ ಪ್ರದೇಶದಿಂದ ಬಂದಿರೋದೇ ನೀವು ತಪ್ಪು ಫಸ್ಟು. ಅದ್ರ ಜೊತೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿರೋದು ಇನ್ನೂ ದೊಡ್ಡ ತಪ್ಪು. ನೀವು ಕನ್ನಡದಲ್ಲಿ ಓದಿ, ಆಮೇಲೆ ನೀವು ಇಂಗ್ಲೀಷಲ್ಲೂ ಓದಿ, ಅದು ನಿಮ್ಮ ಕರ್ಮ. ಅದು ನಮ್ಮ ಸರ್ಕಾರ ಏನಾಗಿದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಹೇಳ್ತಾರೆ, ಪಾಪ ಅಲ್ಲಿ ಎಲ್ಲ ಪರದೆ ಕಟ್ಬಿಟ್ಟು ಭುವನೇಶ್ವರಿ ಪ್ರತಿಮೆನ ಅನಾವರಣ ಮಾಡಿದ್ರು. ಅದು ಯಾರಿಗೂ ಹೊರಗಡೆ ಯಾರಿಗೂ ಜನಕ್ಕೆ ಗೊತ್ತಿಲ್ಲ. ಇಲ್ಲೆಲ್ಲ ಕೇಳ್ಕೊಬನ್ನಿ, ಎಲ್ಲರೂ ತಿಂಗಳಿಗೆ 6,000 ರೂಪಾಯಿ ಕಟ್ತಾರೆ PGಗೆ, ಲೈಬ್ರರಿಗೆ 2,000 ರೂಪಾಯಿ ಕಟ್ತಾರೆ. ಅವ್ರು ಊಟಕ್ಕೆ ಇಲ್ಲ ಅಂತ ಹೇಳಿದ್ರು 4,000 ರೂಪಾಯಿ ದುಡ್ಡು ಬೇಕು. ಎಷ್ಟು? 12,000 ರೂಪಾಯಿ ಬೇಕು ಅವ್ರಿಗೆ. ಅವರು ಗ್ರಾಮೀಣ ಪ್ರದೇಶದಿಂದ ಬಂದಿರ್ತಾರೆ, ರೈತಾಪಿ ಕುಟುಂಬದಿಂದ ಬಂದಿರ್ತಾರೆ. ಅವ್ರು ಎಲ್ಲಿಂದ ದುಡ್ಡು ತರ್ತಾರೆ? ಈಗ ನಾನೇ ಕೆಲಸಕ್ಕೆ ಹೋಗ್ತಾಯಿದ್ದೀನಿ, ನಾನು 1 ವರ್ಷದಿಂದ ಕೆಲಸ ಬಿಟ್ಟಿದ್ದೀನಿ ಅಂದ್ಕೊಳ್ಳಿ. ಸೊ ನನಗೆ ಎಲ್ಲಿಂದ ವರಮಾನ ಬರುತ್ತೆ? ಸರ್ಕಾರ ಏನಾದರೂ ಕೊಡ್ತದ? ಇಲ್ಲ ತಾನೆ. ಇವು ಫ್ರೀ ಕೊಡ್ತಾರೆ, ನಮ್ಗೆ ಇಲ್ಲಿಂದ ತೊಗೊಳ್ತಾ ಇದ್ದಾರೆ. ಇವರು ನಮಗೇನು ಕೊಡೋದು ಬೇಡ ನಮಗೆ. ಯಾಕಂದರೆ ಎಲ್ಲರೂ ವಿದ್ಯಾವಂತರು, ಎಲ್ಲರೂ ಕೆಲಸ ಮಾಡ್ತಾರೆ, ಅವ್ರಿಗೆ ಆದಂಥ ಸ್ವಾಭಿಮಾನ ಇದೆ. ನೀವು ನಿಯತ್ತಿಗೆ ಕ್ವಶನ್ ಪೇಪರ್ನ ರೆಡಿ ಮಾಡಿ. ಇಲ್ಲ IAS ಮಾಡ್ಕೊಂಡು ಬಂದಿದ್ದಾರಲ್ಲ, ಅವ್ರೇನು ಮೇಲಿಂದ ಓದಿರೋದಿದ್ದಾರೆ, ಅವರು ಕೂಡ ಇಂಥ ಕ್ವಶನ್ ಪೇಪರ್ನೇ ಇವ್ರಿಗೆ ಕೊಟ್ಬಿಡಿ. ಬೇಡ, ಸಿಂಪಲ್. ಅವ್ರಿಗೆ ಇಂಗ್ಲೀಷಲ್ಲಿ 2 ಪದಗಳನ್ನ ಇನಿಷಿಯಲ್ ಚೇಂಜ್ ಮಾಡಿದ್ರೆ ಅದು ಅರ್ಥ ಏನಾಗುತ್ತೆ? ಅವರು IAS ಮಾಡ್ಕೊಂಡು ಬಂದಿದ್ದಾರಲ್ಲ, ಇವರೆಲ್ಲ ದುರಂಕಾರದಿಂದ ಮಾತಾಡ್ತಾರೆ. IAS IPSC ಆಫೀಸರ್ಸಲ್ಲಿ KPSCನಲ್ಲಿ ಅವ್ರಿಗೆ ಒಂದೇ ಒಂದು ಕ್ವಶನ್ನ ಡಿಫಾಲ್ಟ್ ಮಾಡಿಬಿಟ್ರೆ ಟ್ವಿಟ್ಟರಲ್ಲಿ ಮಾಡ್ತಾರೆ. ಅವ್ರಿಗೂ ಕೂಡ ಇದೇ ಸ್ಥಿತಿನಲ್ಲಿ ಬಂದಿರ್ತಾರೆ. ಅವರೇನು ಮೇಲಿಂದ ಉದುರ್ಬಿಟ್ಟಿಲ್ಲ, ಅವ್ರೇನು ದೊಡ್ಡ ನಾಲೆಡ್ಜ್ ಅಲ್ಲ. ಇಲ್ಲಿ ಕೇಳ್ಕೊಂಬಂದ್ರೂ ಎಲ್ಲರೂ ಕೂಡ ಅವ್ರಿಗಿಂತನೂ ನಾಲೆಡ್ಜ್ ಆಗೋಲ್ಲೇ ಮಾತಾಡ್ತಾರೆ. ಅವ್ರಿಗಿಂತ ಸಂವಿಧಾನಿಕವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಒಂದು ಕ್ವಶನ್ ಕೇಳೋದು ಸಿದ್ದರಾಮಯ್ಯನವ್ರಿಗೆ, ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಗ್ರಾಮೀಣ ಪ್ರದೇಶದಿಂದ ಬಂದಿರೋರು. ನೀವು ಇಲ್ಲ ಅಂತ ಹೇಳಿದ್ರೆ ಬೇಡಪ್ಪ, ನಾವು KPSCನಲ್ಲಿ ಮ್ಯಾಂಡೇಟರಿ ಮಾಡಿಬಿಡಿ, ನಾವು ಇಂಗ್ಲೀಷಲ್ಲಿ ಮಾತ್ರ ಕೊಡ್ತೀವಿ, ನೀವು ಯೋಗ್ಯತೆ ಇದ್ದರೆ ಇಂಗ್ಲೀಷಲ್ಲಿ ಮಾಡ್ಕೊಬನ್ನಿ. ನಾವು ಓದ್ತೀವಿ, ನಾವು ಇಂಗ್ಲೀಷಲ್ಲೂ ಕೂಡ ಓದ್ತೀವಿ, ಕನ್ನಡದಲ್ಲೂ ಓದ್ತೀವಿ. ಬಟ್ ನನ್ನ ಕ್ವಶನು, ಫಸ್ಟು ಸ್ಟಾರ್ಟ್ ಮಾಡಬೇಕಾದ್ರೆ ಕನ್ನಡದಲ್ಲಿ ಒಬ್ಬ ವ್ಯಕ್ತಿ ಯಾರೇ ಅದ್ರ ಪ್ರಶ್ನೆ ಪತ್ರಿಕೆಯನ್ನು ಓದಬೇಕಾದ್ರೆ ಅದೇ ಲ್ಯಾಂಗ್ವೇಜಲ್ಲಿ ಓದ್ಕೊಂಬರ್ತಾನೆ. ಇಂಗ್ಲೀಷಲ್ಲಿ ಓದ್ಕೊಬರೋನು ಇಂಗ್ಲೀಷಲ್ಲಿ ಓದ್ಕೊಬರ್ತಾನೆ. ಇಲ್ಲ, ತೆಗೆದುಬಿಡಿ ಕನ್ನಡ ಆಡಳಿತ ಭಾಷೆ ಅಂತ ಹೇಳ್ತಿರಲ್ಲ ಮುಖ್ಯಮಂತ್ರಿಗಳು, ತೆಗೆದುಬಿಡಿ, ಬೆಸ್ಟ್ ಅದು. ಯಾಕಂದ್ರೆ ಅವಶ್ಯಕತೆ ಇಲ್ಲ. ನೀವು ಗ್ರಾಮೀಣ ಪ್ರದೇಶದಲ್ಲಿ ಯಾರ್ಯಾರು ಕೂಲಿ ಮಾಡೋರು ಮತ್ತು ರೈತರು ಅವ್ರ ಕನ್ನಡ ಭಾಷೆನ ಓದ್ಕೊಳ್ಳಿಯಪ್ಪ.
ಇಲ್ಲಿ ಯಾರ್ಯಾರು ಅಡ್ಮಿನಿಸ್ಟ್ರೇಷನ್ ಬರ್ತೀರಾ ಅವ್ರು ಇಂಗ್ಲೀಷ್ ಮಾತ್ರ ಬೇಕು ಕಂಪಲ್ಸರಿಯಾಗಿ ಹೇಳ್ಬಿಡಿ, ನಾವು ಆ ಕೆಲಸ ಮಾಡ್ತೀವಿ. ನಮಗೇನು ಶಕ್ತಿ ಇಲ್ಲ ಅಂತಲ್ಲ, ನಾವು ಇಂಗ್ಲೀಷಲ್ಲೂ ಓದೋದಕ್ಕೂ ರೆಡಿ ಇದ್ದೀವಿ, ಕನ್ನಡದಲ್ಲಿ ಓದೋದಕ್ಕೆ ರೆಡಿ ಇದ್ದೀವಿ. ನೀವು ಕನ್ನಡನ ತಪ್ಪು ಮಾಡಿಬಿಟ್ಟು ಇಂಗ್ಲೀಷ್ ಅವ್ರಿಗೆ ಹೊಂದ್ಕೊಟ್ಟು ತಪ್ಪು ಮಾಡೋದಲ್ವಾ? ಇದು ಫಸ್ಟು ಚೇಂಜ್ ಆಗಬೇಕು. ಒಂದು ಆಡಳಿತ ವ್ಯವಸ್ಥೆನೇ ಕುಸಿದಿದೆ. ಯಾಕಂದರೆ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ ಇಲ್ಲೋ ಗೊತ್ತಿಲ್ಲ. ನಾವು ಎಲ್ಲರಿಗೂ ಕೂಡ ಪ್ರಯತ್ನ ಪಟ್ಟಿದ್ದೀವಿ. ಯಾರು ಮಿನಿಸ್ಟ್ರುಗಳಿಗೆ ಅವ್ರು ಸಿಂಪಲಾಗಿ ಹೇಳ್ತಾರೆ, ಫಸ್ಟ್ ಎಲ್ಲ ಹೇಳ್ತಿದ್ರು ಇಲ್ಲ ನೀವು ಬನ್ನಿ ಫಸ್ಟು ಮಾತಾಡಮ್ಮ, ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ನೀವು ಎಲ್ಲೋಗಿ ಅಂತ. ಇವಾಗ ಏನಾಗಿದೆ, KIT ಕೇಸ್ ಇದೆ, ನೀವು ಏನಕ್ಕೆ ಹೋದ್ರಿ KIT ಕೇಸ್ಗೆ ಅಂತಾರೆ. ಇವರು ಎಂಥ ಬುದ್ಧಿವಂತರು ಅಂದರೆ ಕೋಲು ಮುರಿಬಾರ್ದು, ಅವು ಸಾಯಬಾರ್ದು ಇವ್ರಿಗೆ. ಇವರು ರಾಜಕೀಯ ಮಾಡಲಿ, ಬಟ್ ಗ್ರಾಮೀಣ ಪ್ರದೇಶದಿಂದ ಕನ್ನಡ ಮಾಧ್ಯಮದ ಸ್ಟೂಡೆಂಟ್ಸ್ಗಳಿಗೆ ಈ ಥರ ಅನ್ಯಾಯ ಮಾಡಬಾರ್ದು. ನಿಮ್ಮ ಮಕ್ಳುಗಳು ನೀವು ಹೋಗೋ ಅಷ್ಟರೊಳಗೆ ನಿಮ್ಮ ಲ್ಯಾಲೆ ಒಂದು ZP-ನಲ್ಲೋ TP-ನಲ್ಲೋ ಅಥವಾ MLA ಮಾಡಿಬಿಟ್ಟು ಹೋಗ್ಬಿಡ್ತೀರಾ. ನಮ್ಮ ಕತೆ ಏನು ರೀ ನೋಡಿ, ಇವತ್ತು ಇರ್ಬೋದು ಅಷ್ಟೇ, ನಾಳೆ ಇದೇ ವ್ಯವಸ್ಥೆ ಇರೋದಿಲ್ಲ. ನಿಮ್ಮ ಮಗನ್ನ ಅಥವಾ ನಿಮ್ಮ ಮಗಳನ್ನು ಒದ್ದೋಡಿಸಿ ಆ ಜಾಗಕ್ಕೆ ಕುತ್ಕೊಳ್ಳುವಂಥ ಅರ್ಹತೆ ಇಲ್ಲಿರುವಂಥ ಹುಡುಗರುಗಳಿಗಿದೆ. ಅದನ್ನು ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಇಷ್ಟು ಹೇಳ್ಬೋದು. ಪ್ರಿಲಿಮ್ಸ್ ಆಗಿದೆ, ಬಟ್ ಈ ಎಲ್ಲ ವಾತಾವರಣಗಳು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಬರೆಯೋದೇ ಬೇಡ ಅನಿಸ್ತಿದೆ. ಯಾಕಂತಂದರೆ ಇವಾಗ ಇಷ್ಟು ಭ್ರಷ್ಟಾಚಾರ ಆದರೆ ನಾವು ಸುಮಾರು ಇವಾಗ ಒಂದು 5 ತಿಂಗಳಾದ್ರು ಓದಬೇಕಾಗತ್ತೆ. ಇವಾಗ 5 ತಿಂಗಳು ಓದಿದ್ರೆ ಇಷ್ಟೆಲ್ಲ ಇವರು ಒಳಗಡೆ KS ಪ್ರಿಲಿಮ್ಸು ಏನು ಬರೆದಿದ್ದವ್ರನ್ನ ಕೂಡ ಇವತ್ತು ನೀವು ನೋಡ್ಬೋದು, ನೀವು ಸೀರಿಯಲ್ ನಂಬರ್ ಪ್ರಕಾರ ಬಂದಿದೆ ಅದೆಲ್ಲ. ಹಂಗೆಲ್ಲ ಬಂದಾಗ ನಾವು ಮುಂದೆ ಓದಿ ತೊಗೊತೀವಿ ಅನ್ನೋದು ಯಾವ ನಂಬಿಕೆಯಿಂದ ಓದಬೇಕು ನಾವು. ಇವಾಗ ಸುಮಾರು ವರ್ಷಗಳು ಕಾಲ್ಫಾರ್ಮೇ ಆಗಿಲ್ಲ ನಮಗೆ. ಇವಾಗ ಏನೋ ಮಾಡಿದ್ದಾರೆ, ಈ ಥರ ದೊಡ್ಡ ದೊಡ್ಡ ಹಗರಣಗಳು ಮಾಡಿದ್ರೆ ಇವಾಗ ಹುಡುಗರು ಪಾಪ ನಮ್ಮ ಫ್ರೆಂಡ್ಸ್ಗಳು ಎಷ್ಟೋ ಕ್ಲಾಸ್ಮೇಟ್ಸ್ ಇದ್ದಾರೆ, ಅವ್ರು 29-30 ವರ್ಷ ಆಗಿದೆ ಅವ್ರಿಗೆಲ್ಲ. ಅವ್ರು ಏನು ಹೇಳ್ತಾರಂದರೆ, ಕೆಲವು ದಲಿತ ಹೆಣ್ಮಕ್ಳು ನಮ್ಗೆ ಹೇಳ್ತಾರೆ, ನಮ್ಮ ಫ್ರೆಂಡ್ಸ್ಗಳೇ ಏನು ಹೇಳ್ತಾರೆ ಅಂತಂದರೆ, ನಮ್ಮ ಮನೇಲಿ 29 ವರ್ಷ ಆಗಿದೆ, 30 ವರ್ಷ ಆಗಿದೆ, ನನಗೆ ಮದುವೆಗೆ ಫೋರ್ಸ್ ಮಾಡ್ತಾಯಿದ್ದಾರೆ. ಒಂದು ಕಡೆ ನಾನು ಓದಬೇಕನ್ನೋ ಕನಸಿದೆ, ನನಗೆ ಓದಿದ್ರೆ ಒಳ್ಳೆ ಹುಡುಗ ಸಿಗ್ತಾನೆ. ಅವ್ರು ಬಾಯಿ ಬಿಟ್ಟು ಹೇಳ್ತಾರೆ ಸರ್ ಹಿಂಗೆಲ್ಲ. ಹಿಂಗಿರಬೇಕಾದ್ರೆ ಇವ್ರಿಗೆ ಇಷ್ಟು ಅರ್ಥ ಆಗಲ್ಲ ಅಂತಂದರೆ ನಾವು ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೂಡ ಎಲ್ಲರಿಗೂ ಸರ್ಕಾರಕ್ಕೂ ತೋರಿಸ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಲ್ಲಿ ಟ್ವಿಟ್ಟರು ಟ್ರೆಂಡ್ ಮಾಡ್ತಾಯಿದ್ದೀವಿ, ಮತ್ತು ಮೆಸೇಜ್ ಕೂಡ ಮಾಡ್ತಾಯಿದ್ವಿ. ಮಿನಿಸ್ಟ್ರು ಕೂಡ ಹೇಳ್ತಿದ್ವಿ, MLA ಕೂಡ ಹೇಳ್ತಿದ್ವಿ. ಕಾನ್ಸ್ಟಿಟ್ಯೂಷನ್ಗೂ ಪ್ರತಿಯೊಂದು ಕಾನ್ಸ್ಟಿಟ್ಯೂಷನ್ಗೂ ಅವರು ಏನು ಒಂದು ಕಾನ್ಸ್ಟಿಟ್ಯೂಷನ್ ಬರುತ್ತೆ ಅಲ್ಲೋಗೂ ಹೇಳ್ತಾ ಇದ್ದೀವಿ, ಮತ್ತು DC-ಗೂ ಕೂಡ ಲೆಟ್ರ್ ಕೊಡ್ತಾ ಇದ್ದೀವಿ. ಇನ್ನು ಎಷ್ಟು ನಾವು ಒಂದು ಸಾಕ್ಷಿನ ಪ್ರೊವೈಡ್ ಮಾಡೋಕ್ಕಾಗುತ್ತೆ ಈ ಸರ್ಕಾರಕ್ಕೆ? ಕಾಂಗ್ರೆಸ್ ಆಗಿರ್ಬೋದು, ಈಗ ಏನು ಒಂದು BJP ಆಗಿರ್ಬೋದು, BJP-ನಲ್ಲೂ ನಿಮಗೂ ಎಲ್ಲ ಗೊತ್ತು ಹೋದ ಎಷ್ಟು ಅಕ್ರಮಗಳಾದವು. ಈಗ ಇವ್ರಿಗೆ ನಾವು ಓಟ್ ಹಾಕಿದ್ವಿ. ಈ ಎಲ್ಲ ನಮ್ಮ ಫ್ರೆಂಡ್ಸ್ಗಳು ಯಾರು ಎಲ್ಲ ಒಂದು ಈ ಸರ್ಕಾರ ಒಂದು ಬಂದ್ಬಿಟ್ಟು ನಮಗೆ ಒಳ್ಳೆಯ ಒಂದು ಪಾರದರ್ಶಕವಾಗಿ ಒಂದು ಈ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಮಾಡುತ್ತೆ. ಆಮೇಲೆ ಒಂದು 2500 ಮೋಸ್ಟ್ಲಿ 2 ಲಕ್ಷದ ಸುಮಾರು ಪೋಸ್ಟ್ಗಳು ಖಾಲಿತ್ತು. ಆ ಪೋಸ್ಟ್ಗಳನ್ನೆಲ್ಲ ವೇಕೆನ್ಸಿಗಳನ್ನೆಲ್ಲ ತುಂಬ್ತೀವಿ ಅಂತ ಒಂದು ಭರವಸೆ ಕೊಟ್ಬಿಟ್ಟು ಇವಾಗ ಬಂದ್ಬಿಟ್ಟು ಇವರು ಯಾವುದೇ ಹೊಸ ನೋಟಿಫಿಕೇಷನ್ಸು ಮಾಡಿಲ್ಲ. ಇವರೆಲ್ಲ ಇದೆಲ್ಲ ಹಳೆ ನೋಟಿಫಿಕೇಷನ್ಸ್ ಮೋಸ್ಟ್ಲಿ ಇರ್ಬೋದು ಇದೆಲ್ಲ. ಸೊ ಇನ್ನು ಯಾವುದೇ ರೀತಿ ಮಾಡಿಲ್ಲ. ನಾವು ಕೇಳ್ತಾನೆ ಇದ್ದೀವಿ. ಇವಾಗ ನೋಡಿದ್ರೆ ಯಾವುದೋ ಇರೋ ಎಕ್ಸಾಮ್ಸ್ಗಳಲ್ಲಿ ಇಷ್ಟೊಂದು ಕರಪ್ಷನ್ ಮಾಡ್ತಿದ್ದಾರೆ. ಹುಡುಗರು ಪಾಪ ಎಷ್ಟು ಪರಿಸ್ಥಿತಿ ಎಷ್ಟು ಕೆಟ್ಟೋಗಿದೆ ಅಂತಂದರೆ ಹೇಳ್ಕೊಳ್ಳೋಕ್ಕಾಗಲ್ಲ. ಇವರು ಸರ್ಕಾರಗಳು ಬರೀ ಇವರು ಅದೇನು ಇನ್ವೆಸ್ಟ್ ಇಂಡಿಯಾ ಅದೇ ಎಂಥದ್ದು ಇನ್ವೆಸ್ಟ್ ಕರ್ನಾಟಕ ಅಂತ ಮಾಡ್ತಾರೆ. ಅದು ಯಾವುದೋ ಇನ್ನೂ ಏನೇನೋ ದೊಡ್ಡ ದೊಡ್ಡ ಕೋಟಿ ಏನೋ ಪ್ರಾಜೆಕ್ಟ್ಗಳೆಲ್ಲ ಮಾಡ್ತಾರೆ. ಬೇರೆ ಯಾರಿಗೋ ಏನೇನೋ ಮಾಡ್ತಾರೆ, ಎಂತೆಂಥ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಮಾಡ್ತಾಯಿದ್ದಾರೆ. ಬಟ್ ಇವತ್ತು ಕನ್ನಡ ವಿದ್ಯಾರ್ಥಿಗಳು ಎಷ್ಟು ಸಾಯ್ತಾ ಇದ್ದಾರೆ. ಇವತ್ತು ನೀವು ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಮಾಡಿ ಸ್ವಾಮಿ, ಕನ್ನಡದ ಹುಡುಗರು ಪಾಪ ಎಷ್ಟೆಲ್ಲ ಓದ್ಬಿಟ್ಟು ಎಲ್ಲ ನಿಮಗೆಲ್ಲ ಗೊತ್ತಾಗ್ತಿದೆ ನೋಡಿ. ಇಷ್ಟು ಹುಡುಗರು ಇದ್ದಾರೆ ಪಾಪ. ಸ್ನೇಹಿತರೆ ನೋಡಿದ್ರಲ್ಲ, ನಾನು ಭಾಷಣಗಳಲ್ಲೆಲ್ಲ ಮಿನಿಸ್ಟ್ರುಗಳು ಸುಮ್ಮನೆ ಬಿಗಿತಾ ಇರ್ತಾರೆ, ಭಾಷಣ ಬಿಗಿಬೇಕಾದ್ರೆ ಹೇಳ್ತಾ ಇರ್ತಾರೆ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಅಂತ. ಅಷ್ಟು ಭಾಷೆಗಳನ್ನು ಬಿಗಿದ್ರೆ ಮಾತ್ರ ಕನ್ನಡಕ್ಕಾಗಿ ಜೊತೆಗೆ ನಿಂತ್ಕೊಂಡು ಹಾಗಲ್ಲ, ಕನ್ನಡದ ಪರವಾಗಿ ನಿಂತ್ಕೋಬೇಕು ಅಂದರೆ ಈ ಥರ ಅನ್ಯಾಯ ಆದಾಗ ಅವರ ಪರವಾಗಿ ದನಿ ಆಗಬೇಕು. ಕನ್ನಡ ಮೀಡಿಯಮ್ನಲ್ಲಿ ಓದಿರೋರು ಸಿದ್ದರಾಮಯ್ಯನವರು ಈ ಥರ ಅನ್ಯಾಯ ಆಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇದೇ ಫೆಬ್ರವರಿ 18ಕ್ಕೆ ಮತ್ತೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದಾದ ನಂತರವಾದರೂ ಕನಿಷ್ಠ ಪಕ್ಷದ ಮಾನವೀಯತೆ ಇದ್ದರೆ ಸ್ವಲ್ಪ ಸ್ಪಂದಿಸುವ ಕೆಲಸವನ್ನು ಕರ್ನಾಟಕದಲ್ಲಿರ್ತಕ್ಕಂಥ ಮಿನಿಸ್ಟ್ರುಗಳು ಮಾಡಲಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.